ನಮಸ್ಕಾರ, ನನ್ನ ಹೆಸರು ರೋಹನ್ ಬಾಲಚಂದ್ರ. ಇವತ್ತಿನ ಈ ವಿಡಿಯೋದಲ್ಲಿ ಎರಡು ಅತಿ ದೊಡ್ಡ ಕಂಪ್ನಿಗಳು, ತುಂಬ ಇಂಪಾರ್ಟೆಂಟ್ ಕಂಪ್ನೀಸ್. ನಮ್ಮ ದೇಶ ಪ್ರೋಗ್ರೆಸ್ ಆಗಬೇಕಂದ್ರೆ ಈ ಎರಡು ಕಂಪ್ನಿದು ರೋಲು ತುಂಬ ಜಾಸ್ತಿ ಇದೆ. ಆ ಎರಡು ಕಂಪ್ನಿದು ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನೌನ್ಸ್ ಮಾಡ್ತಾ ಇದ್ದೀನಿ. ಎರಡೂ ಮಾರ್ಕೆಟ್ ಲೀಡರ್ಸ್ ಅವರ ಸೆಕ್ಟರ್ಸಲ್ಲಿ. ಮೊದಲನೇದು SBI ಕ್ವಾರ್ಟರ್ಲಿ ಫೈನಾನ್ಷಿಯಲ್ಸು. SBI ನಿಮಗೆ ಗೊತ್ತಿದ್ದಾಗೆ ಲಾರ್ಜೆಸ್ಟ್ ಬ್ಯಾಂಕ್ ಇನ್ ಇಂಡಿಯಾ. ನೆಟ್ ಪ್ರಾಫಿಟ್ಟು ಏಪ್ರಿಲ್ ಟು ಜೂನ್ 2022 7,796 crores ಇತ್ತು. ಜೂನ್ 2023ಯಲ್ಲಿ 19,094 ಕೋಟಿ ಆಗಿದೆ. 144% ಜಾಸ್ತಿ ಆಗಿದೆ. ನೆಟ್ NPA ಪರ್ಸೆಂಟೇಜು 1%ಇಂದ 0.71% ಆಗಿದೆ. ಸೊ ಎರಡು ಪ್ಯಾರಾಮೀಟರು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ. ಲಾಸ್ಟ್ 5 ಕ್ವಾರ್ಟರ್ಸ್ ಫೈನಾನ್ಷಿಯಲ್ಸ್ ಓದ್ತಾ ಇದ್ದೀನಿ. ಏಪ್ರಿಲ್ ಟು ಜೂನ್ 2022 7,796 crores, 15,297 crores, 15,888 crores, 18,769 crores, 19,094 crores. ಹಾಗೂ ನೆಟ್ NPA ಪರ್ಸೆಂಟೇಜು 1%, 0.8, 0.77%, 0.67%, 0.71%. ಸೊ NPA ಪರ್ಸೆಂಟೇಜ್ ಕನ್ಸಿಸ್ಟೆಂಟ್ ಆಗಿ ಕೆಳಗೆ ಬೀಳ್ತಾ ಇದೆ. ಪ್ರಾಫಿಟ್ಟು ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ. SBIದು ಬೇರೆ ಪ್ಯಾರಾಮೀಟರ್ಸು, ಟೋಟಲ್ ಡೆಪಾಸಿಟ್ಸು ಜೂನ್ 2022 ಪ್ರಕಾರ 40,45,000 crores ಅಪ್ರಾಕ್ಸಿಮೇಟು. ಈಗ 45,31,000 crores ಆಗಿದೆ. 12% ಜಾಸ್ತಿ ಆಗಿದೆ. ಟೋಟಲ್ ಅಡ್ವಾನ್ಸಸ್ ಅಥವಾ ಎಷ್ಟು ಲೋನ್ಸ್ ಕೊಟ್ಟಿದ್ದಾರೆ 28,15,000 ಕೋಟಿಯಿಂದ 32,35,000 ಕೋಟಿ ಕೊಟ್ಟಿದ್ದಾರೆ. ಸೊ 15% ಇದು ಜಾಸ್ತಿ ಆಗಿದೆ. ಇದು ಆ ದೊಡ್ಡ ಬ್ಯಾಂಕಿಗೆ ಇಷ್ಟು ಗ್ರೋತ್ ಒಳ್ಳೆ ಪರ್ಸೆಂಟೇಜ್. ಸಣ್ಣ ಬ್ಯಾಂಕ್ಸ್ ಇದ್ದರೆ, ಸಣ್ಣ ಕಂಪ್ನೀಸ್ ಇದ್ದರೆ ಜಾಸ್ತಿ ಗ್ರೋತ್ ಇರುತ್ತೆ. ದೊಡ್ಡ ಕಂಪ್ನೀಸ್ ಆಲ್ರೆಡಿ ಸುಮಾರು ಗ್ರೋ ಆಗಿರ್ತದೆ. ಅವರ ಪರ್ಸೆಂಟೇಜ್ ಗ್ರೋತು ಜನರಲಿ ಸ್ವಲ್ಪ ಕಮ್ಮಿ ಇರುತ್ತೆ. ಬಟ್ ಇದು ಪರವಾಗಿಲ್ಲ, ಚೆನ್ನಾಗಿದೆ. ಒಳ್ಳೆ ಪರ್ಫಾರ್ಮೆನ್ಸ್ SBIಗೆ ಈ ಕ್ವಾರ್ಟ್ರಲ್ಲಿ. ಆದರೆ ಅನಲಿಸ್ಟ್ ಹೇಳ್ತಾ ಇದ್ರು ನೆಟ್ ಇಂಟ್ರೆಸ್ಟ್ ಇನ್ಕಮ್ ಅದು ಏನು ಫಿಗರ್ಸ್ ಅನೌನ್ಸ್ ಮಾಡಿದ್ದಾರೆ ಅದು ಸ್ವಲ್ಪ ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ಗಿಂತ ಕಮ್ಮಿ ಇದೆ. ಪ್ರಾಫಿಟ್ ಫಿಗರು ಸ್ವಲ್ಪ ಕಮ್ಮಿ ಇದೆ ಅಂತ ಅನಲಿಸ್ಟ್ ಹೇಳ್ತಾ ಇದ್ದಾರೆ. ರಿಸಲ್ಟ್ಸು ಮಾರ್ಕೆಟ್ ಅವರ್ಸಲ್ಲಿ ಬಂತು, ಹಾಗೂ ಸ್ವಲ್ಪ ಬಿಲೋ ಎಕ್ಸ್ಪೆಕ್ಟೇಷನ್ ರಿಸಲ್ಟ್ ಬಂತಂತ ಶೇರ್ಸ್ ಇವತ್ತು 3% ಬಿದ್ದಿದೆ. SBI ಶೇರ್ಸು ಲಾಸ್ಟ್ 1 ಇಯರ್ಲಿ 8% ಜಾಸ್ತಿ ಆಗಿದೆ. ಕಂಪೇರ್ ಟು ನಿಫ್ಟಿ 50 ಇಂಡೆಕ್ಸು 100% ಮೇಲೋಗಿದೆ. ಸೊ ನಿಫ್ಟಿ 50 ಇಂಡೆಕ್ಸನ್ನು ಕಂಪೇರ್ ಮಾಡಿದರೆ SBI ಲಾಸ್ಟ್ 1 ಇಯರಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡಿದೆ. ಆದರೆ ನೀವು ನೋಟಿಸ್ ಮಾಡಿರ್ಬೋದು, SBI ಮತ್ತು ಬೇರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸು ಲಾಸ್ಟ್ 2-3 ವರ್ಷ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಶೇರ್ ಮಾರ್ಕೆಟಲ್ಲೂ ಹಾಗೂ ಬಿಸ್ನೆಸ್ಸಲ್ಲಿ. ಹಾಗೂ ನೀವು ನೋಡಿರ್ಬೋದು ಅವರ ನೆಟ್ ಪ್ರಾಫಿಟ್ಸ್ ಕನ್ಸಿಸ್ಟೆಂಟಾಗಿ ಜಾಸ್ತಿ ಆಗ್ತಾ ಇದೆ. NPA ಪರ್ಸೆಂಟೇಜ್ ಇದೆಲ್ಲ ಕಮ್ಮಿ ಆಗ್ತಾ ಇದೆ. ಈಗ ಎರಡನೇ ಕಂಪ್ನಿ, ಈ ಕಂಪ್ನಿನೂ ನಮ್ಮ ದೇಶಕ್ಕೆ ತುಂಬ ಇಂಪಾರ್ಟೆಂಟು, ಹಾಗೂ ಅವರ ಪ್ರಾಡಕ್ಟ್ಸು ಅಗ್ರಿಕಲ್ಚರಲ್ಲಿ ತುಂಬ ಯೂಸ್ ಆಗುತ್ತೆ. ಮಹೀಂದ್ರ ಕಂಪ್ನಿ. ಮಹೀಂದ್ರ ಕಂಪ್ನಿಯಲ್ಲಿ ಸುಮಾರು ಪ್ರಾಡಕ್ಟ್ಸ್ ಇದೆ. ಆದರೆ ಅವರ ಟೋಟಲ್ ರಿಸಲ್ಟ್ಸನ್ನು ನಿಮಗೆ ಇಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಟೋಟಲ್ ಸೇಲ್ಸ್ ಏಪ್ರಿಲ್ ಟು ಜೂನ್ 2022 28,414 crores. ಏಪ್ರಿಲ್ ಟು ಜೂನ್ 2023 33,892 crores ಆಗಿದೆ. 19% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ 2,361ಇಂದ 3,684 crores ಆಗಿದೆ. 56% ಜಾಸ್ತಿ ಆಗಿದೆ. ಮಹೀಂದ್ರದು ಲಾಸ್ಟ್ 5 ಕ್ವಾರ್ಟರ್ಸ್ ಫೈನಾನ್ಷಿಯಲ್ಸ್ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಟೋಟಲ್ ಸೇಲ್ಸ್ ಏಪ್ರಿಲ್ ಟು ಜೂನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 2022 28,414 crores, 29,870 crores, 30,620 crores, 32,456 crores ಹಾಗೂ 33,892 ಕೋಟಿ. ನೆಟ್ ಪ್ರಾಫಿಟ್ಟು 2,361, 3,021, 2,994, 2,998 ಹಾಗೂ 3,684. ಸೊ ಪರ್ಫಾರ್ಮೆನ್ಸು ಇಂಪ್ರೂವ್ ಆಗ್ತಾ ಇದೆ, ಪರವಾಗಿಲ್ಲ, ಚೆನ್ನಾಗಿದೆ. ರೆವಿನ್ಯೂ ಬೇರೆ ಬೇರೆ ಸೆಗ್ಮೆಂಟ್ ಅವರ ಮೇಜರ್ ಬಿಸ್ನೆಸ್ಸು. ಆಟೋಮೊಬೈಲು ಅಂದರೆ ಅವರ ಕಾರ್ಸ್ ಡಿವಿಷನ್ನು ಏಪ್ರಿಲ್ ಟು ಜೂನ್ 2022 13,366 crores, ಏಪ್ರಿಲ್ ಟು ಜೂನ್ 2023 16,999 crores, 27% ಜಾಸ್ತಿ ಆಗಿದೆ. ಫಾರ್ಮ್ ಎಕ್ವಿಪ್ಮೆಂಟು ಅಂದರೆ ಟ್ರ್ಯಾಕ್ಟರ್ಸು ಮತ್ತು ಅಸೋಸಿಯೇಟೆಡ್ ಪ್ರಾಡಕ್ಟ್ಸು, ಇದೇ ಅವರ ಆ್ಯಕ್ಚುಲಿ ಇನಿಷಿಯಲ್ ಮೇನ್ ಬಿಸ್ನೆಸ್ ಆಗಿದ್ದು. 8,915 crores ಏಪ್ರಿಲ್ ಟು ಜೂನ್ 2022, ಏಪ್ರಿಲ್ ಟು ಜೂನ್ 2023 9,710 crores, 9% ಜಾಸ್ತಿ ಆಗಿದೆ. ಅದರ್ ಬಿಸ್ನೆಸ್ಸು 6,990 ಕೋಟಿಯಿಂದ 8,045 ಕೋಟಿ ಆಗಿದೆ. 15% ಜಾಸ್ತಿ ಆಗಿದೆ. ಈ ಕ್ವಾರ್ಟರಲ್ಲಿ ಮಹೀಂದ್ರದ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು, ಹಾಗೂ ರಿಸಲ್ಟ್ಸು ಅನಲಿಸ್ಟ್ ಎಸ್ಟಿಮೇಟ್ಗಿಂತ ಜಾಸ್ತಿ ಬಂದಿದೆ. ಕಂಪನಿ ಮೊನ್ನೆ ಒಂದು ಅನೌನ್ಸ್ಮೆಂಟ್ ಮಾಡಿದರು, ಅದ್ರ ಬಗ್ಗೆ ಬ್ರೇಕಿಂಗ್ ನ್ಯೂಸಲ್ಲೂ ಕವರ್ ಮಾಡಿದೆ. 417 ಕೋಟಿ ಅವರು ಇನ್ವೆಸ್ಟ್ ಮಾಡಿದ್ದಾರೆ RBL ಬ್ಯಾಂಕಲ್ಲಿ, ಹಾಗೂ ಅದರಿಂದ 3.53% ಸ್ಟೇಕ್ ತೊಗೊಂಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಅಂದರೆ, ಇದು ನಾವು ಮಾಡಿದ್ದು ಬ್ಯಾಂಕಿಂಗ್ ಬಿಸ್ನೆಸ್ಸನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ, ಸೊ ದ್ಯಾಟ್ ನಮಗೆ ನಮ್ಮ ಫೈನಾನ್ಷಿಯಲ್ ಸರ್ವಿಸಸ್ ಬಿಸ್ನೆಸ್ಸಲ್ಲಿ ಹೆಲ್ಪ್ ಆಗುತ್ತೆ ಅಂತ. ನಿಮಗೆ ಗೊತ್ತಿರ್ಬೋದು, ಮಹೀಂದ್ರ ಫೈನಾನ್ಷಿಯಲ್ ಸರ್ವಿಸಸ್ ಅಂತ ಒಂದು ಸೆಪ್ರೇಟ್ ಕಂಪ್ನಿ ಇದೆ, ಅದು ಲಿಸ್ಟೆಡ್ ಕಂಪ್ನಿನೇ. ಆವಾಗ ಈ ಪರ್ಟಿಕ್ಯುಲರ್ ಇನ್ವೆಸ್ಟ್ಮೆಂಟಿಂದ ಅವ್ರು ಎಷ್ಟೋ ಅದ್ರ ಬಗ್ಗೆ ತಿಳ್ಕೊಬೋದು ಅಂತ.
ಆದರೆ ಅವ್ರು ಹೇಳಿದ್ದಾರೆ ಇದಕ್ಕಿಂತ ಜಾಸ್ತಿ ನಾವು RBL ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡೋದು ಎಕ್ಸ್ಪೆಕ್ಟೇಷನ್ ಸದ್ಯಕ್ಕೆ ಇಲ್ಲ ಅಂತ. ಮಹೀಂದ್ರ ಶೇರ್ ಪ್ರೈಸು ರೀಸೆಂಟಾಗಿ ಬಿದ್ದಿತ್ತು, ಯಾಕಂದರೆ RBL ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅಂತ ಅನೌನ್ಸ್ಮೆಂಟ್ ಬಂದಿತ್ತು. ಯೂಶಲಿ ಏನಾಗುತ್ತೆ ಅಂದರೆ ಶೇರ್ ಹೋಲ್ಡರ್ಸಿಗೆ ಇಷ್ಟ ಆಗೋದಿಲ್ಲ ಒಂದು ಕಂಪ್ನಿ ಬೇರೆ ಅನ್ಕನೆಕ್ಟೆಡ್ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡುವಾಗ ಅಂತ. ಯಾಕಂದರೆ ಮಹೀಂದ್ರ ಬಿಸ್ನೆಸ್ಸು ಮೇನ್ಲಿ ಟ್ರ್ಯಾಕ್ಟರ್ಸು ಮತ್ತು ಕಾರ್ಸು. ಅವರು ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡುವಾಗ ಇದು ಅನ್ನೆಸೆಸರಿ ಇನ್ವೆಸ್ಟ್ಮೆಂಟ್ ಅಂತ ಅನಿಸಿ ಶೇರ್ ಹೋಲ್ಡರ್ಸ್ ಎಲ್ಲ ಅವ್ರ ಶೇರ್ಸನ್ನು ಸೇಲ್ ಮಾಡಿದರು. ಆದರೆ ಈಗ ಸ್ವಲ್ಪ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ, ಮೇ ಬಿ ಅದ್ರ ಬಗ್ಗೆ ಸ್ವಲ್ಪ ಅವರಿಗೆ ಕ್ಲಾರಿಟಿ ಸಿಗುತ್ತೆ. ಮಹೀಂದ್ರ ಶೇರ್ ಪ್ರೈಸ್ ಇವತ್ತು ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ. ಹಾಗೂ ಶೇರ್ ಪ್ರೈಸು ಲಾಸ್ಟ್ 1 ಇಯರಲ್ಲಿ 16% ಜಾಸ್ತಿ ಆಗಿದೆ ಕಂಪೇರ್ ಟು 12% ರೈಸ್ ಫಾರ್ ದ ನಿಫ್ಟಿ. ಸೊ ನಿಫ್ಟಿ ಪರ್ಫಾರ್ಮೆನ್ಸ್ಗಿಂತ ಚೆನ್ನಾಗಿದೆ. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೂ ನಿಮ್ಮ ಹತ್ರ ಈ 2 ಶೇರಲ್ಲಿ ಯಾವುದಾದ್ರು ಒಂದು ಶೇರ್ ಇದ್ದರೆ ಅಥವಾ 2 ಶೇರ್ ಇದ್ದರೆ ಎಸ್ ಅಂತ ಹಾಕಿ ಆ ಶೇರ್ನ ಹೆಸರು ಬರೀರಿ, ಇಲ್ಲ ಅಂದರೆ ನೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.